ಅಣ್ಣ ಏನಾಗಿದೆ ಅಣ್ಣ ನಿನಗೆ? ಯಾಕಣ್ಣ ಹೀಗೆಲ್ಲ ಆಡ್ತಾ ಇದೀಯಾ? ಏನಾಗಿದೆ? ಯಾಕಣ್ಣ ಹೀಗೆ ಆಡ್ತಾ ಇದ್ದಾರೆ? ಹೇಳಣ್ಣ, ಮಾತಾಡು ಅಣ್ಣ. ಅವನೆಲ್ಲಮ್ಮ ಮಾತಾಡ್ತಾನೆ. ಅವನಿಗೆ ಬುದ್ಧಿ ಪ್ರಮಾಣ ಆಗಿದೆಯಮ್ಮ. ಅಣ್ಣ ಏನ್ ಹೇಳ್ತಾ ಇದ್ದೀರಪ್ಪ? ಇದಕ್ಕೆಲ್ಲ ಕಾರಣ ನಾನೇನಪ್ಪ? ಕುಡಿದು ಜೂಜಾಡಿ ನಮ್ಮ ಸಂಸಾರನೇ ಹಾಳು ಮಾಡಿದ ಮಹಾಪಾಪಿಯಪ್ಪ. ಅಪ್ಪ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಣ್ಣನಿಗೆ ಏನಾಯ್ತು ಅಂತ ಹೇಳಪ್ಪ. ಹೇಳ್ತೀನಪ್ಪ, ಹೇಳ್ತೀನಿ. ರಮೇಶು ಯಾರೋ ರೋಡಲ್ಲಿ ಬಿಸಾಕ್ ಹೋಗಿದ್ರಂತೆ. ರಮೇಶ್ನ ಹಾಸ್ಪಿಟ್ಲ್ ಕರ್ಕೊಂಡು ತೋರಿಸಿ ಸೀತನ್ ನೋಡ್ಕೊಬರ್ತೀನಿ ಅಂತ ಅಂದ್ಬಿಟ್ಟು ಸೀತನ್ ಮನೆಗೆ ಹೋಗಿದ್ದಂತೆ. ಅಲ್ಲಿ ಜಗದೀಶ ಸೀತನ್ನ ಹೊಡೆದಿ ಹೊರಗೆ ಕಳ್ತಾ ಇದ್ದಂತೆ. ಅದನ್ನು ಸಹಿಸ್ತಾ ಇದ್ದಾನೆ. ಜಗದೀಶನಿಗೆ ಕೈ ಮಾಡಲಾಗಿ ಸೀತಾ ನನ್ನ ಮುಖ ತೋರ್ಬೇಡ ಅಂತ ಅಂದ್ಬಿಟ್ಟು ಹೇಳಿ ಬೋಸ್ ಕಳ್ಸಿದ್ದಂತೆ. ಅವಾಗಿಂದ ಬುದ್ಧಿ ಭ್ರಮಣೆಯಾಗಿ ಈ ರೀತಿ ಆಡ್ತಾ ಇದ್ದೇನಪ್ಪ. ಅಪ್ಪ 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 ನೀವೇನ್ ಮಾಡ್ತಿದ್ದೀರಾ? ಏನ್ ಮಾತಾಡ್ತಿದ್ದೀರಾ? ಅಮರ್, ನನ್ನ ಮಗನ ಉಳಿಸ್ಕೊಡ್ರಿ. ನನ್ನ ಮಗನ ಉಳಿಸ್ಕೊಡು ಅಂತ ನಿನ್ನ ಕಾಲ ಬಿದ್ದು ಕೇಳ್ಕೊತೀನಿ ಅಪ್ಪ. ಅಪ್ಪ ಏನ್ ಮಾಡ್ತಿದ್ದೀರಾ ನೀವು? ನನ್ನ ಕಾಲಿಗೆ ಬೀಳೋದ? ಯಾವತ್ತು ಈ ಕೆಲಸ ಮಾಡಬೇಡಿ ಅಪ್ಪ. ನಾನು ನಿಮ್ಮ ಮಗ. ರಾಜೇಶ್ ಇವಾಗ ಬಂದ? ಹೌದು ಅಮರ್, ನಮ್ಮತ್ತಿಗೆ ನಮ್ಮ ಅಣ್ಣನ ನೋಡ್ಕೊಂಡು ಬಾ ಅಂತ ಕಳ್ಸಿದ್ರು, ಅದಕ್ಕೆ ಬಂದೆ. ಪ್ರಸಾದ್ ಏನಾಗಿದೆ? ಯಾಕೆ ಈ ರೀತಿ ಆಡ್ತಾ ಇದ್ದಾರೆ? ರಾಜೇಶ್ ನಾನೇನ್ ಹೇಳಿ, ಅಮೇರಿಕಾಗ ಹೋಗಿ ಬರೋಷ್ಟಲ್ಲಿ ಏನೆಲ್ಲ ನಡೆದೋಗಿದೆ. ಅಣ್ಣನ ಮನಸ್ಸಿಗೆ ಬರೀ ನೋವುಗಳನ್ನೇ ಹಚ್ಕೊಂಡು ಈ ರೀತಿ ಬುದ್ಧಿ ಭ್ರಮಣೆಯಾಗಿದೆ. ಇದಕ್ಕೇನು ಪರಿಹಾರ ಇಲ್ವಾ? ಇದೇ ರಾಜೇಶ್, ಸ್ವಲ್ಪ ದಿನ ರೆಸ್ಟ್ ಮಾಡಿ ಇಂಜೆಕ್ಷನ್ ಮೆಡಿಸಿನ್ ಕೊಟ್ರೆ ಕಾಲಕ್ರಮೇಣ ಗುಣಮುಖರಾಗ್ತಾರೆ. ಆಯ್ತು ಅಮರ್, ನಾನು ಅತ್ತಿಗೆ ವಿಷಯ ತಿಳಿಸಿ ನಾಳೆನೇ ಕರ್ಕೊಂಡು ಬರ್ತೀನಿ. ನಾ ಬರಲಾ? ಸರಿ ಹೋಗಿ ಬನ್ನಿ ರಾಜೇಶ್. ಕಲ್ಪನಾ ಎಲ್ಲರಿಗೂ ಊಟ ರೆಡಿ ಮಾಡಿದ್ದೀನಿ, ಬನ್ನಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಅಣ್ಣ